ನಮೋ ಭಗವತೆ ವಾಸುದೇವಾಯ. ಲಚ್ಚಾಣದ ಸಿದ್ಧಲಿಂಗೇಶ್ವರರ, ಮುಲ್ಕುಡದ ಶ್ರೀ ಯಲ್ಲಾಲಿಂಗೇಶ್ವರರ, ಜುಡಿಗೆಯ ಶ್ರೀ ಸಿದ್ದರಾಮೇಶ್ವರರ ಈ ತ್ರಿಮೂರ್ತಿಯ ಘನಾಶ್ರು ಪಡೆದಂಥ ನಮ್ಮ ಡಾಕ್ಟರ್ ಬಾಲಯೋಗಿ ಮುರುಘರಾಜೇಂದ್ರ ಮಹಾಸ್ವಾಮಿಗಳವರ ದಿವ್ಯಾದ ಚರಣ ಕಮಲಲ್ಲಿ ಸಾಷ್ಟಾಂಗ ಪ್ರಣಾಮ ಸೇವೆ ಸಲ್ಲಿಸುತ್ತಾ, ಅಕ್ರಾಂಡಕೋಟಿ ಬ್ರಹ್ಮಾಂಡುಡಿಯ ಸಮರ್ಥ ಸದ್ಗುರು ಯಲ್ಲಾಲಿಂಗೇಶ್ವರ ಮಹಾಪ್ರಭುಗಳವರ ದಿವ್ಯಾದ ಚರಣ ಕಮಲಿ ಶತಕೋಟಿ ಪ್ರಣಾಮ ಸಲ್ಲಿಸುತ್ತಾ, ಅದರಂತೆ ಮಠದೊಳಗೆ ಭಾಗಿಯಾಗುವಂಥ ಮಠದ ಮುಂಭಾಗ ಕುಳಿತಿರುವ ಸಮಸ್ತ ಭಕ್ತಾದಿಗಳ ಮನದಲ್ಲಿದ್ದಂಥ ಭಕ್ತಿಗೆ ಶರಣು ಶರಣಾರ್ಥಿ, ಶರಣು ಶರಣಾರ್ಥಿ, ಶರಣು ಶರಣಾರ್ಥಿ. ಇವತ್ತಿನ ಮಹಾಮಠದ ವಿಷಯ ಜೀವನ ಸಮರ್ಥಾಗಿ ಹ್ಯಾಂಗೆ ಬಾಳಬೇಕು ಅಂತ ವಿಷಯ. ಶರಣರು, ಸಂತರು, ಪೈಗಂಬರು, ಹರಗುರು, ಚರಮೂರ್ತಿ, ವೇದ ಶಾಸ್ತ್ರ ಪುರಾಣ, ದೇಗುಲ ಪುರಾಣ ಸಾರಿ ಸಾರಿ ಹೇಳ್ತಿಕೆ ಹೇ ಮಾನವ ಎಚ್ಚರಾಗು ಎಚ್ಚರಾಗುವಂತೆ ಹರಗುರು ಚರಮೂರ್ತಿ ಪದೇ ಪದೇ ಹೇಳ್ತಾರಂತೆ. ಯಾವಾಗಲೂ ಸದಾ ಬರ್ತಿ ಈ ಮಹಾಮಂಟಪ ಹೇಳ್ತಿಕೆ ಹೇ ಮಾನವ ಎಚ್ಚರಾಗು. ಇವತ್ತಿನ ಮಹಾಮಠದ ವಿಷಯ ಜೀವನ ಸಮರ್ಥಾಗಿ ಹಾಗೆ ಬಾಳ್ಬೇಕಪ್ಪ. ಸುಗಂಧವಾದ ಜೀವನ, ಸುಂದರವಾದ ಜೀವನ, ಅನಂತ ಪರಂಪಾರ ಮಹಾಂತ ಸಾಕ್ಷಾತ್ ಪ್ರಭುರ ಮಾತು ಜ್ಯೋತಿ ಸ್ವರೂಪ. ಈ ಜನ್ಮ ಬಹಳ ಅತಿ ಶ್ರೇಷ್ಠವಾದದ್ದು. ಶ್ರೇಷ್ಠವಾದ ಜನ್ಮಕ್ಕೆ ಭಾಗಿಯಾಗಿದ್ದೇವೆ. ಬಹಳ ಅಪರೂಪ ಆಗಿ ಬಾಳಿ ಬಹಳ ಅಪರೂಪದಾಗಿ ಹೋಗಬೇಕು. ಈ ಜೀವನ ಒಂದು ಅದ್ಭುತ ಒಂದು ಅಮೂಲ್ಯ ವಸ್ತು ಅದ. ಜೀವನ ಸಮರ್ಥ ಆಗಿ ಹಾಗೆ ಬಾಳ ಅಂತ ಕೇಳಿದ್ರೆ ಜೀವನ ಅರ್ಥಾತ್ ಜೀವನ ಬಹಳಷ್ಟು ಒಂದು ಅದ್ಭುತ ಶಕ್ತಿಶಾಲಿ, ಅದ್ಭುತ ಒಂದು ಸೂಪರ್ಮ್ಯಾನ್. ಅನಂತರ ಸೆಕೆಂಡು ಸೂಪರ್ಮ್ಯಾನ್ ಮಹಾಮಾನವ. ಮಂಗನಿಂದ ಮನುಷ್ಯ, ಮನುಷ್ಯನಿಂದ ಮಾನವ, ಮಾನವದಿಂದ ಮಹಾಮಾನವ, ಮಾನವಿಂದ ಮಹಾಂತ ಮಹಾತ್ಮ. ಇದು ಒಂದು ಆತ್ಮ ಹಿಂಗದಂತ, ಜೀವಾತ್ಮ ಹಿಂಗದಂತ ಕೇಳಿದ್ರೆ ಒಂದು ಹೆಂಗೆ ಒಂದು ಟ್ರಾನ್ಸ್ಫರ್ದಾಗ ಹೆಂಗೆ ಕರೆಂಟ್ ಇರ್ತಲ್ಲ, ಕರೆಂಟ್ ಇದ್ದಂದ್ರೆ ಒಂದು ಏರಿಯಾಕ್ಕೆ ಹೆಂಗೆ ಸಪ್ಲೈ ಕೊಡ್ತದೋ, ಮೋಟ್ರ್ ಆಗಲಿ ಬೋರಿಂಗ್ ಆಗಲಿ, ನಾವು ಜೀವನದಾಗ ಏನು ಭೀ ಕೆಲಸ ಕರೆಂಟ್ ಸಂಬಂಧ ಕೆಲಸ ಇಟ್ಟದೋ ಹ್ಯಾಂಗೆ ಅದು ಕರೆಂಟ್ ಇದ್ರೆ ಮಾತ್ರ ನಡೀತಲ್ಲ. ಹಂಗೆ ನಮ್ಮ ಜೀವನಗಳು ಜೀವಾತ್ಮ ಒಂದು ಸೆಲ್ಲೊಳಗಿತ್ತಂದ್ರೆ ಈ ಜಗದಾಗಿದ್ದಂಥ ಕಾರ್ಯ ನಮ್ಮದು ಗುಲಾಮ ನಮ್ಮ ಅಂಟರ ನಾವು ಮಾಡಿ ಕೆಲಸ ಮಾಡೋಕ್ಕೆ ಸಾಧ್ಯದ. ಆ ಜೀವಾತ್ಮ ಅಂತ ಶ್ರೇಷ್ಠವಾದದ್ದು. ಆ ಜೀವಾತ್ಮಕ್ಕೆ ಇಷ್ಟು ಮಹತ್ವ ಕೊಡ್ಬೇಕಂತ ಕೇಳಿದ್ರೆ ಲೆಕ್ಕ ಇಲ್ಲ. ಜೀವನ ಸಾಮರ್ಥ್ಯ ಆಗಿ ಹಾಗೆ ಮಾಡ್ಬೇಕಂದ್ರೆ ಅರ್ಥಾತ್ ಭಗವಂತ ಹಿಂಗೆ ಮಾಡಿದ ಕೇಳಿದ್ರೆ ಒಂದು ಚೈತನ್ಯ ಸ್ವರೂಪ, ಪಂಚ ತತ್ವ ಸಂಬಂಧಪಟ್ಟಿದ್ದು ನಮ್ಮ ಪಿಂಡ ಸ್ವರೂಪ. ಪಿಂಡ ಸ್ವರೂಪದೊಳಗೆ ಸಾಕ್ಷಾತ್ ಚೈತನ್ಯ ಸ್ವರೂಪ ಒಂದು ಹಿಂಗಂತ ಕೇಳಿದ್ರೆ ಒಂದು ಮಣ್ಣಾಗ ದೀಪ ಹಚ್ಚಿನಪ್ಪಳಿ. ನಾದ್ರಾಗ ಆ ಮಣ್ಣಾಗ ನಾ ಎಣ್ಣೀರಲ್ಲ, ನಾ ದೀಪ ಹಚ್ಬೇಕಂದ್ರೆ ಕಡ್ಡಿ ಹತ್ತಲ್ಲ. ಆದರೆ ಆ ಪರಮಾತ್ಮ ಹೆಂಗೆ ಸಿದ್ಧ ಮಾಡಿಕೊಟ್ಟು ಅಂತ ಕೇಳಿದ್ರೆ ಅದ್ರ ಅದ್ಭುತ, ಅದ್ರ ವರ್ಣ ಮಾಡೋದಾಗಲ್ಲ. ಜ್ಯೋತಿನೂ ಉರಿಯತ್ತದ, ನಾ ಮಣ್ಬಿ ಕಾಣ್ತಿಲ್ಲ, ನಾ ಕೈಗೂ ಕಾಣಿಸೋದಿಲ್ಲ, ನಾ ಕೈಗೆ ಬರೋದೂ ಇಲ್ಲ. ಆದರೆ ಇಂಥರೊಳಗೆ ಆ ಪರಮಾತ್ಮ ಅಂತ ತತ್ವದೊಳಗೆ ಆ ಪರಮಾತ್ಮ ಜೀವಾತ್ಮ ಇಕ್ಕಿದ್ರೆ ಎಷ್ಟು ಸಮರ್ಥ. ಅದು ಜ್ಯೋತಿ ಹೆಂಗೆ ಹಚ್ಚಿರ್ಬೇಕು, ಜ್ಯೋತಿ ಹೆಂಗೆ ಇಕ್ಕಿರ್ಬೇಕು. ಅವು ಆ ಜ್ಯೋತಿ ಸಿಸ್ಟಮ್ನಿಂದ ನಮ್ಮ ಶರೀರ ಇಟ್ಟಿದಂದ್ರೆ ಎಷ್ಟು ವರ್ಣ ನಮ್ಮ ಅನಂತ ಯೋನಿಗಳು, ನಮ್ಮ ಅನಂತ ಜನ್ಮ ಹೋದ್ರೂ ಅದ್ರ ವರ್ಣ ಮಾಡೋದಾಗಲ್ಲ. ಈಗ ಸೈಂಟಿಸ್ಟ್ ಭಾಳ ಹೇಳ್ತಾನೆ, ನಾ ನೋಡಿದ ಯಾವ ನೋಡಿಲ್ಲ, ಯೋನಿ ಸಿಕ್ಕಿಲ್ಲ. ಯಾಕಂತ ಕೇಳಿದ್ರೆ ಅನುಭವ ಮಾಡ್ಲಾಕ ಕುಂತಿನಾಗ ಅದು ಒಂದು ಪರ್ವತ ಕೊಡ್ತಿದ್ವು. ಇದಕ್ಕೆ ಅನುಭವ ಮಾಡೋದಾಗಲ್ಲ. ಅದು ಹೆಂಗಂತ ಕೇಳಿದ್ರೆ ನಮಗೆ ನಂಬಲ್ಲಿ ಭಾಳ ಯಾಂತಿಜಿಲ್ಲ. ಇದು ಅದಾಗ ಭಾತಿ ಯಾಂತಿಜಿಲ್ಲ. ಆದ್ರೆ ಯಾವಾಗ ಇದು ದೂರಿದ್ದಾಗ ಕಾಣಿಸ್ತದ, ಭಾಳ ಅಪರೂಪ ಕಾಣಿಸ್ತದ. ನಾವು ಯಾವಾಗ ಶರೀರವನ್ನು ಧಾರಣ ಮಾಡಿಲೆವೋ, ಶರೀರ ಧಾರಣ ಮಾಡ್ಬೇಕಂತ ಯಾವಾಗ ಅಂತದೋ ಅವಾಗ ಇದ್ರ ಮಹತ್ವ ಗೊತ್ತೈತದ. ಆದರೆ ಇದ್ರ ಮಹತ್ವನ ಇದು ವಿಷಯ ಒಂದು ಇಕ್ಕಿದ ಭಾಳ ಇಚ್ಚಿದ್ರೆ ಬಂದ ಸ್ವಲ್ಪನ. ಆದರೆ ಈ ಜೀವನ ಇಂಥ ಪರಮಾತ್ಮ ಹಿಂಗೆ ಇಕ್ಕೇನು ಕೇಳಿದ್ರೆ ಇದಕ್ಕೆ ಲೆಕ್ಕ ಇಲ್ಲ. ಆದರೆ ಇದಕ್ಕೂ ನಾವು ಒಂದು ಮಾಯಾ ಸ್ವರೂಪದ ಹೆಂಗೆ ಕೇಳಿದ್ರೆ ಒಂದು ಕಲರ್ ಇದ್ದಪ್ಲಿ. ಇದರೊಳಗೆ ಮಾಯಾ ಸ್ವರೂಪ ಏನಂತ ಕೇಳಿದ್ರೆ ಒಂದು ಕಲರ್ ಇದ್ದಪ್ಲಿ.
ಇಡೀ ಸಂಸಾರ ಒಂದು ಕಣ್ಣಿಗೆ ಕಾಣೋ ತೀಜಲ್ಲ ಒಂದು ಕಲರ್ ಇದ್ದದ್ದು ಕಲರ್ ರಂಗ್ ಬಿರಂಗಿ ಕಲರ್ ಹೆಂಗಿರ್ತಲ್ಲ ಹಂಗೆ ಈ ಜಗದೊಳಗೆ 7 ಕಲರ್ 7 ಕಲರ್ ಅವ 7 ಕಲರಿಂದ ಜಗತ್ತಾಗ ನಾವೆಲ್ಲ ಅರಿವಿ ಹಾಕ್ತೇವೆ 7 ಕಲರ್ದಾಗ ಮಿಕ್ಸಿದ್ದು 5 ಕಲರ್ ಇಲ್ಲ ಹಂಗೆ ಇದೊಂದು ಈ ಸಂಸಾರ ಮಾಯಾ ಸ್ವರೂಪಿ ಸಂಸಾರ ಹೆಂಗಂದ್ರೆ ಒಂದು ಕಲರ್ ಇದ್ದಪ್ಲೆ ಆ ಕಲರ್ ನಾವೆಲ್ಲ ಮರಳಾಗಿದ್ದೀವಿ ಯಾಕೆ ನಾವು ರಂಗ್ ಬಿರಂಗಿ ಭಾಳ ಚಂದ ಕಲರ್ ನಮ್ಗೆ ಭಾಳ ಪಸಂದ್ ಕಾಣಿಸ್ತದೆ ಯಾವಾಗ ನಾವು ಕಲರ್ ಬಿಟ್ಟು ಒಂದು ತೀಜಿಗೆ ಬಂದೆವೋ ಅಲ್ಲಿ ಒಂದು ಸ್ವಲ್ಪ ಅಜ್ಞಾನ ಹೊಡೆದೊಡಿಸಿ ಜ್ಞಾನ ಬರಲ್ಲ ಸಾಧ್ಯದ ಅಲ್ಲಿ ಅನುಭವ ಅಲ್ಲ ಸಾಧ್ಯದ ನಾವು ಕಲರ್ ಮೆಚ್ಕೊಂಡಿದ್ದೀವಿ ನಂಗೆ ಹಚ್ಕೋಬೇಕು ನಿಮ್ಗೆ ಕೆಂಪು ಹೋಗ್ಬೇಕು ನಂಗೆ ಬೆಳ್ಳೋಗ್ಬೇಕು ನಂಗೆ ಅರ್ಶಿ ಕಲರ್ ಬೇಕು ನಂಗೆ ಈ ಕಲರ್ ಬೇಕು ನಂಗೆ ಆ ಕಲರ್ ಬೇಕು ನಾವು ಅಂದ್ಕೊಂಡಿದ್ದಲ್ಲ ಇದು ನಮ್ಮ ಜೀವನಕ್ಕೆ ಭಾಳಷ್ಟು ಮೋಹಿತ ಮಾಡೋದಿದು ನಮ್ಗೆ ಮುಂದೆ ಕೊಡೋ ವ್ಯಕ್ತಿಗೆ ಒಂದು ಕುಡಕ್ಕಾಗ ಮಾತಿದು ಇದು ರಂಗ್ ಬಿರಂಗಿ ದುನಿಯಾ ಇದು ಹೆಂಗೆ ಪಾತ್ರಗೀತ ಇರ್ತಲ್ಲ ಪಾತ್ರಗೀತ ಇರ್ತಪ್ಪ ದುನಿಯದು ನೋಡೋ ಭಾಳ ಚಂದ ಕಾಣಿಸ್ತದೆ ಹಿಡಿದ್ರೆ ಅದು ತಂತಾನೆ ಅದು ಫಂಕ್ ಇರ್ತಾವೆ ಆ ಕಲರಿಂದ ಫಂಕ್ ಅದ ಇರ್ತಲ್ಲ ಇದಂತ ತದ್ಲಿ ಅದು ಪಾತಗಿತ್ತಿ ಇರ್ಲಾಕ ಭಾಳ ಚಂದ ಕಾಣಿಸ್ತದೆ ಅದಕ್ಕೆ ನಾ ರಕ್ತ ಇರಲ್ಲ ಏನಿರಲ್ಲ ಅದನ್ನು ನಾವು ಹಿಡಿದೇವು ಅಂದ್ರೆ ಅದು ಕಲರ್ ನಮ್ಮ ಕೈ ಮೆತ್ಕೊತ ಹೊರತ ಅದು ನಾವು ಕೈ ಮೆತ್ಕೊಂಡು ಮಾತು ಮುಗಿತು ಆ ಫಂಕದ ಕಲರೇ ಹೋಯ್ತದ ಕಲರಿಂದ ಫಂಕ ಅದ ಹ್ಯಾಂಗೆ ಪಾತ್ರಗಿತ್ತಿ ಭೂದೊಳಗದವು ಹಂಗೆ ಅದರಂತೆ ನಮ್ಮ ಜೀವನ ಇದೇ ಶಕ್ತದ ಪಾತ್ರಗಿತ್ತಿ ಹೆಂಗದವು ಕಲರ್ ರಂಗ್ ಬಿರಂಗಿ ಹಂಗೆ ನಮ್ಮ ಜೀವನ ಭೀ ನಾವು ಅದೇ ಟೈಪ್ ಇದ್ದೀವಿ ನೋಡೋ ಭಾಳ ಚಂದ ಕಾಣತ್ತ ಬಳಿಕಂದ್ರೆ ನಮ್ಗೆ ಹೆಂಗೆ ಆ ಪಾತ್ರಗಿತ್ತಿ ಹಿಡಿದಂಗೆ ಆ ಕಣ್ಣಿಗೆ ಕಾಣಂಥ ವಸ್ತು ಕಲರ್ ಹೆಂಗದು ಆ ಕಲರ್ ಕೈ ಹಿಡಿದ ತಕ್ಷಣವೇ ನಮ್ಮ ಕೈ ಮೆತ್ಕೊಳ್ತದ ಅದ್ರ ಫಂಕ ಅದ್ರ ಜೀವ ಹೋಗಿನಪ್ಪಲಿ ಮತ್ತೇನಿಲ್ಲ ಆದರೆ ಈ ಜೀವನದೊಳಗೆ ಸಮರ್ಥ ಆಗಿ ಹೆಂಗೆ ಬಾಳ್ತೀಪ್ಪ ಅಂತ ಕೇಳಿದ್ರೆ ಸಮರ್ಥ ಮಾತು ಏನು ಕೇಳಿದ್ರೆ ಒಂದು ಸಮರ್ಥ ಮಾತು ಭಾಳ ಇದಕ್ಕೆ ಸಂಬಂಧ ಇಲ್ಲ ಸಮರ್ಥ ಹೇಗಂತ ಕೇಳಿದ್ರೆ ನಮ್ಮ ಜೀವನದೊಳಗೆ ನಾವು ಹೆಂಗೆ ಮಾಡಿದ್ವಿ ಹುಟ್ಟಿದೇವಿ ನಮಗೇನು ಅನುಭವ ಹೋಯ್ತು ಬಾಲ್ಯವಸದೊಳಗೆ ನಡ್ಲೇ ಬರ್ತಿಲ್ಲ ಎಲ್ಲ ನಾವು ನಡ್ಸ್ಲಾಕ ಕಲಿತು ನಡ್ಲಾಕ ಶುರು ಮಾಡಿದೇವಿ ನಡೀತಾ ಶಾಣೆ ಅನ್ಸ್ಕೊಂಡೇವಿ ಮದುವೆ ಮಾಡ್ಕೊಂಡೇವಿ ಮಕ್ಕಳು ಅದು ಮುದುಕಾದೇವಿ ಸಂಸಾರ ಆಯಿತು ಹೊಲ ಮನೆ ಆಯಿತು ದುಡ್ಡು ಕೂಡ ಮಾಡ್ತೇವೆ ಮುಪ್ಪಿನ ವ್ಯವಸ್ಥೆ ಬಂತು ಮಾತು ಮುಗಿತು ಹೋಯಿತು ನಮ್ಮ ಜೀವನ ಸಾಕು ಇದೇ ಅದ ನಮಗೆ ಅದು ಬಂದಿಲ್ಲ ಇದು ಹೋಗಿಲ್ಲ ನಮಗೇನು ಗೊತ್ತೇ ಆಗಿಲ್ಲ ನಮಗೆ ಅದು ಗೊತ್ತಾಗ ಕೋಶಿಶ್ ಮಾಡಿಲ್ಲ ನಮ್ಮ ಸಂಸ್ಕೃತ ಇದೇ ಸೊಂಚು ಮಾಡಿದ್ದೇವೆ ಅವ ಹೆಂಗೆ ಮಾಡ್ಯಾರ ನಾನು ಹಂಗೆ ಮಾಡರಿ ಅವ್ರು ಹೆಂಗೆ ಮಾಡಿ ನಾವು ಮಾಡಿ ನೋಡ್ರಿ ಇದೇ ಒಬ್ಬರನ್ನೊಬ್ಬರು ಮಾಡಿ ನೋಡ್ಬೇಕಂದ್ರೆ ಇದು ಯಾಕೆ ಮಾಡ್ಯಾನ ನಾ ಯಾಕೆ ಮಾಡಲಿ ಅಂತ ಯಾರು ಬಂದಿಲ್ಲ ನಮ್ಮಪ್ಪ ಇದು ಮಾಡಿ ಹೋಗ್ಯಾನ ನಮ್ಮವ್ವ ಇದೇ ಮಾಡಿ ಹೋಗ್ಯಾಳ ನಮ್ಮ ಅಪ್ಪನಪ್ಪ ಇದೇ ಮಾಡಿ ಹೋಗ್ಯಾನ ನಮ್ಮ ಇಡೀ ಕುಳಿದೊಳಗೆ ನಮ್ಮ ಜನದೊಳಗೆ ಎಲ್ಲರೂ ಇದೇ ಮಾಡಿ ಹೋಗ್ಯಾಬಿಡಿಕಂದ್ರೆ ನಾ ಯಾಕೆ ಇದು ಮಾಡಲಿ ಅಂತ ನಮ್ಮ ತಲೆಗೆ ಎಂದು ಬಂದಿಲ್ಲ ನಾವು ಬರೀ ಮಾಡಿದ್ದೇವೆ ಅದು ನಮ್ಮ ಜೀವನದಾಗ ಅವ್ರು ಹೆಂಗೋ ನಾವು ಹಾಗೆ ಹೋಗಿದ್ದ ಬಳಿಕಂದ್ರೆ ನಮ್ಮ ಸೋಚ್ ಬಂದಿಲ್ಲ ನಮ್ಮ ಸಮಜ್ ಬಂದಿಲ್ಲ ನಮ್ಮ ಸೋಚ್ ಚೇಂಜ್ ಆಗಿಲ್ಲ ನಾವು ಜೀವನದ ಪೈ ಮಾಡಿ ನೋಡಿಲ್ಲ ಆದರೆ ಈ ಭೂದೊಳಗೆ ಸೋಂಚ್ ಬಂದು ಯಾವತ್ತೂ ನೋಡಿ ನಾವು ಭೂದೊಳಗೆ ಅವ ಇದನ್ನು ಸ್ವಲ್ಪ ಬಚಾಸ್ಯನ ಜಗಭರಿತ ಸೂರ್ಯಚಂದ್ರಮ ಎಲ್ಲಿವರೆಗೂ ಅಲ್ಲಿವರೆಗೂ ಸ್ವಲ್ಪ ಶಾಶ್ವತ ಉಳ್ಳಾಕ ಸಾಧ್ಯ ಅದ ಆದರೆ ಜೀವನದಾಗ ಹಾಗೆಗಿದೆ ಪುನಾತ್ಮಗಳೇ ಸಮರ್ಥ ಜೀವನ ಹೆಂಗೆ ಅಂತ ಕೇಳಿದ್ರೆ ಸಮರ್ಥ ಆಗಿ ಬಾಳು ಅಂದ್ರೆ ಸಮರ್ಥ ಹೆಂಗೈತೆಪ್ಪ ಅಂತ ಕೇಳಿದಾಗ ಸಮರ್ಥ ಎದಕ್ಕೆ ಅನ್ಕೋತಿ ಅಂತ ಕೇಳಿದ್ರೆ ಇಲ್ಲಿ ಸಂಪತ್ತು ಒಬ್ಬರಿಗಿಂತಲೂ ಒಬ್ಬರಿಗೂ ಸಂಪತ್ತು ಯೌವನ ಒಬ್ಬರಿಗಿಂತಲೂ ಒಬ್ಬರಿಗೂ ಯೌವನ ಇವತ್ತು ನನ್ನ ಯೌವನದ ನಾಳೆ ಮತ್ತೊಬ್ಬನ ಯೌವನದ ಇವತ್ತು ನಮ್ಮಲ್ಲಿ ಸಂಪತ್ತದ ನಾಳೆ ಅವನ ಸಂಪತ್ತದ ನಮ್ಮಲ್ಲಿ ಕಿಮ್ಮತ್ತದ ನಾಳೆ ಅವನ ಕಿಮ್ಮತ್ತದ ನನ್ನ ಕೀರ್ತಿ ಅದ ನಾಳೆ ಅವನ ಕೀರ್ತಿ ಅದ ನಾಳೆಗೆ ಇಲ್ಲಿ ಭಾಳ ಬಲ ಅದ ನಾಳೆಗೆ ಬಲ ಅಲ್ಲಿ ಅದ ಆದರೆ ಯಾಕಂತ ಕೇಳಿದ್ರೆ ಸೀಮಿತ ಇಲ್ಲ ನಮ್ಮ ಯಾರು ಬಲ್ವಿ ಪ್ರತಿ ಚೇಂಜ್ ಅದ ಇದು ಕಾಲ್ ಚಿಕ್ಕರ ಚೇಂಜ್ ಆಯ್ತಾ ಇರ್ತದೆ ಕಾಲ್ ಚಿಕ್ಕರ್ ಚೇಂಜ್ ಆಯ್ತಾ ಇರ್ತದೆ ನಡೀತಿರ್ತದೆ ಒಬ್ಬರ ಬಳಿ ಫಿಕ್ಸ್ ಇಲ್ಲ ಯಾಂತೀಜು ಒಬ್ಬರು ಫಿಕ್ಸ್ ಇಲ್ಲ ಬರೀ ತಿರುತ್ತಿದ್ವು ಕಾಲ್ ಚಕ್ಕರ್ ಹೆಂಗದ ಅಂತ ತಿರುತ್ತಿದ್ವು ನಾವು ಗೋಲ್ ಇದ್ದೇನೋ ಎಲ್ಲರೂ ನಾವು ಫಿಕ್ಸ್ ಒಬ್ಬರ ಬಳಿ ಒಂದು ತೀಜಿಲ್ಲ ಯಾವಾಗೂ ನಾ ಬಾಲ್ಯವಸ್ತದ ನಾವು ಸಾಯೋವರೆಗೂ ಬಾಲ್ಯವಸ್ದಾಗ ಇರ್ತಾಂತ ಇಲ್ಲ ನಾ ಇವತ್ತು ಜವಾನದ ಬಳಿ ನಾ ಸಾಯ್ತಾನ ಜವಾನೇ ಇರ್ತಾಂತ ಹಿಂಗೂ ಇಲ್ಲ ಇವತ್ತು ನಮ್ಗೆ ರೊಕ್ಕ ಭಾಳವ ನಾ ಸಾಯ್ತಾನ ರೊಕ್ಕನ ಭಾಳ ಇರ್ತಂತ ಹಿಂಗೂ ಇಲ್ಲ ನಮ್ಮ ಜೀವನದೊಳಗೆ ಯಾನ್ ಭೀ ತೀಜ್ ಫಿಕ್ಸ್ ಇಲ್ಲ ಫಿಕ್ಸ್ ಸಂಬಂಧ ತೀಜೇ ಇಲ್ಲ ಬರೀ ನಾವು ಸೆಕೆಂಡ್ ಕಾಟಿ ಹೇಳ್ತಿರುತ್ತ ಅಂತಿರುತ್ತೆ ನಾವು ಇಲ್ಲ ಕಂಟಿನ್ಯೂ ಹರ್ ವ್ಯಕ್ತಿ ಭೌಗೋಳ ಕಾಳೆ ಈ ಮರ್ತಿ ಲೋಕದಾಗ ಕಾಳೆ ಆ ವ್ಯಕ್ತಿಕ್ಕೇನೋ ಅವ ಹರ್ ತೀಜಿನ ಹತ್ತನೇ ಚೇಂಜ್ ಪ್ರತಿ ಜಿಂದಗಿ ಚೇಂಜ್ ಪ್ರತಿ ಸೆಕೆಂಡ್ ಚೇಂಜ್ ಪ್ರತಿ ಗಂಟೆ ಚೇಂಜ್ ಆದರೆ ನಾವೇನು ಹೊಸದು ಮಾಡಿದ್ದಿಲ್ಲ ಸಮರ್ಥ ಅರ್ಥ ಇವನು ಸಮರ್ಥ ಅಂತ ಕೇಳಿದ್ರೆ ಒಂದು ಮನ್ಯಾಗ ಒಂದು ಅತ್ತಿಗೆ ಒಂದು ಸೊಸಿ ಭಾಳ ನಮಸ್ಕಾರ ಆಗಿ ಮಾತಾಡೋದು ಒಂದು ಜೀಯಾಗಿ ಮಾತಾಡೋದು
ಕಳ್ಕಳಿ ಮಾತಾಡೋದು, ಅತ್ತೆ ಕೈದಾಗ ಒಂದು ದಂಧೆ ಕಸ್ಕೊಂಡು ದಂಧೆ ಮಾಡೋದು, ಇದು ಬಹಳಷ್ಟು ನಾವು ಕೆಲಸ ಮಾಡಬೇಕು ತಿಳ್ಕೊರಿ. ಒಂದು ಸೊಸಿ ಮತ್ತೊಂದು ಸೊಸಿ ಅತ್ತಿಗೆ ಗುದ್ದಕ್ಕಿ, ಅತ್ತಿಗೆ ಉಳ್ಳ ಕೊಡೋದಕ್ಕಿ, ಅತ್ತಿಗೆ ಚಾಯ್ ಕೊಡೋದಕ್ಕಿ, ಅತ್ತಿಗೆ ಉಳ್ಳ ಕೊಡೋದಕ್ಕಿ, ಹಿಂಗೆ ಸ್ವಲ್ಪ ಡಿಫ್ರೆಂಟ್. ಇದು ಭಾಳದು ಆದರೆ ಇದನ್ನೂ ಹಿಂಗೆ ಭೀ ಭಾಳ ಮಂದಿ ಭಾಳ ಹೋಗ್ಯಾವ, ಇದನ್ನೂ ಭಾಳ ಮಂದಿ ಭಾಳ ಹೋಗ್ಯಾವ. ಇದನ್ನೂ ಸಮರ್ಥ ಇಲ್ಲ. ಒಬ್ಬರು ಮನಸ್ಸು ಗೆದ್ದು ಕೆಲಸ ಮಾಡಿರ್ಬೇಕು, ದೊಡ್ಡ ಮಾತಿಲ್ಲ. ಒಬ್ಬರಿಗೆ ನೀವು ಮನಸ್ಸು ನೈಸ್ ಮಾಡಿರ್ಬೇಕು. ಆದರೆ ಇದಕ್ಕಿಂತ ಬಹುದ ನಮ್ಗಿಂತ ಬಹುದ ಮಾಡಿ ಹೋಗಿರಲ್ಲ ಅವರು. ಮನಸ್ಸು ನೈಸ್ನು ಮಾಡ್ಯಾವ, ಮನಸ್ಸು ನೈಸಲ್ನು ಮಾಡ್ಯಾವ. ಇದು ಸಮರ್ಥ ಇಲ್ಲ. ಸಮರ್ಥ ಜೀವನ ಹೆಂಗಂತ ಕೇಳಿದ್ರೆ ಈ ಬಹುದೊಳಗೆ ಈ ಜಗದಾಗ ಇದ್ದಂಥ ಸಮರ್ಥ ವಸ್ತು ಜಗದಾಗ ಇದ್ದಂಥ ಹರ್ತೀಜ್ ನಾವು ಪ್ರಾಪ್ತಿ ಮಾಡ್ಕೊಂಡು ಬಲ್ ಇಟ್ಕೊಂಡ್ರು ನಾವು ಸಮರ್ಥ ಇಲ್ಲ, ಸಾಧ್ಯ ಇಲ್ಲ. ಸಮರ್ಥ ಇಲ್ಲೇ ಇಲ್ಲ. ಸಮರ್ಥ ಜೀವನಕ್ಕೆ ಎದಕ್ಕೆ ಅನ್ಬೇಕಂತ ಕೇಳಿದ್ರೆ ಎಲ್ಲಕ್ಕಿಂತಲೂ ಶ್ರೇಷ್ಠವಾದ ವಸ್ತು ಸಮರ್ಥ ಯಾವ ಅಂತ ಕೇಳಿದ್ರೆ ಈ ಸಾಧು. ಯಾವ ತನ್ನಂತ ಅಳ್ಕೊಂಡು ಯಾವ ಮಹಾರೂಪದೊಳಗೆ ಒದ್ದಿ ಯಾವ ಬಾಜಿ ಕುಂತನೋ ಅವ ಸಮರ್ಥ. ಯಾವ ತನ್ನಂತ ಅಳ್ಕೊಂಡು ಯಪ್ಪ ನೀ ಇದ್ದಂತ ಯಾವ ಕುಂತನೋ ಅವ ಸಮರ್ಥ. ಯಾವಾಗ ಮಾಯ ಹೊರಡೋಡಿಸಿ ಜ್ಞಾನದೊಳಗೆ ಅಜ್ಞಾನ ಹೊರಡೋಡಿಸಿ ಜ್ಞಾನದಾಗ ಕುಂತು ಯಾವ ಪರಪಿತ ಪರಮಾತ್ಮ ಧ್ಯಾನಸ್ಥಾನೋ ಅವ ಸಮರ್ಥ. ಸಮರ್ಥ ತ್ಯಾಗಮಯ ಸಮರ್ಥ ಬಂದ ಹೊತ್ತ ಸಂಸಾರ ಇದ್ದಿದ್ದು ಯಾವನೂ ಸಮರ್ಥ ಆಗೋದು ಸಾಧ್ಯ ಇಲ್ಲ. ಸಮರ್ಥ ಆಗೇ ಗೊತ್ತಿಲ್ಲ. ಯಾಕಂತ ಕೇಳಿದ್ರೆ ಇದು ಹಿಂಗದಂತ ಕೇಳಿ ತೇಜಪ್ ಇದ್ದಪ್ಲೆ. ಇದು ತೇಜಪ್ ಹೆಂಗೆ ತೇಜಪ್ ಹಾಕಿದ ತಕ್ಷಣ ಹೆಂಗೆ ಸುಡ್ತಲ್ಲ, ಇದನ್ನ ಮಾಯ ಸ್ವರೂಪ ಹಿಂಗದಂತ ಕೇಳಿದ್ರೆ ಒಂದು ಜಂತುಪ ಇದ್ದಪ್ಲೆ. ಜಂತುಪ ಅರ್ಥ ಸ್ವಲ್ಪ ಕಥೆ ನೆಂಬರ್ತದೆ. ಜಂತುಪ ಅಂದ್ರೆ ಹೆಂಗಂತ ಕೇಳಿದ್ರೆ ಒಂದು ಊರಾಗ ಭಾಳ ದೊಡ್ಡ ಒಂದು ವ್ಯಕ್ತಿ ಇದ್ದ, ಭಾಳ ಚಂದ ಸಂಸಾರ ಮಾಡತ್ತಿದ್ದ. ಏನು ಮಾಡ್ದ ಅಂತ ಆ ವ್ಯಕ್ತಿ ದಿನಾಲು ಹೋಯ್ತಿದ್ದ. ಒಂದು ದೊಡ್ಡ ಗುಡ್ಡ ಇತ್ತು, ಗುಡ್ಡದಾಗ ಕಡೆಗೆ ಕಟ್ಕೊಂಡು ಎಲ್ಲ ತುಪ್ಪಡಿ ಮಾಡ್ಕೊಂಡು ಹಗ್ಗದಾಗ ಕಟ್ಕೊಂಡು ಬರ್ತಿದ್ದ. ಹಿಂಗೊಂದು ಕೆಲಸ ಇತ್ತು. ಆ ವ್ಯಕ್ತಿ ಅದೇ ಕೆಲಸ ಮಾಡ್ತಿದ್ದ. ಒಂದ್ಸಲ ಏನಾಗಿತ್ತು ಅಂತ ಕೇಳಿದ್ರೆ ಸ್ವಲ್ಪ ಆ ಊರಾಗ ಮದಿಗಳು ಭಾಳ ಇದ್ದು, ಸ್ವಲ್ಪ ಕಟ್ಗೆ ಹೆಸರು ತರ್ಬೇಕಂತ ತಿಳ್ಕೊಂಡು ಮಸ್ಕಿನ ಬೇಗಿ ಹೋಗಿದ್ದೇವ. ಮಸ್ಕಿನೊಳಗೆ ಬೇಗಿ ಹೋಗಿದ್ದ. ಒಂದು ಚಲೋ ಒಂದು ಗಿಡ ಹೆಂಗಿತ್ತು ಅಂತ ಕೇಳಿದ್ರೆ ಆಲ್ ಗಿಡ ಇತ್ತು. ಭಾಳ ಚಂದ ದೊಡ್ಡ ಫಂಟಿ ಇದ್ದು, ಭಾಳ ದೊಡ್ಡ ಫಂಟಿ ಇತ್ತು. ಅವ್ನಿಗೆ ಗಿಡ ಭೀ ಗೊತ್ತಾಗಿಲ್ಲ, ನೀ ತೆಗಿ ಭೀ ಗೊತ್ತಾಗಿಲ್ಲ, ಬುಡ ಭೀ ಗೊತ್ತಾಗಿಲ್ಲ. ಫಂಟಿ ಎಲ್ಲಿ ಉಳ್ತೋ ಅಲ್ಲಿ ಬುಡನೇ ಇರ್ತದೆ, ಎಲ್ಲಿ ಬೇರೆ ಬಂತು ಅಲ್ಲಿ ಬುಡನೇ ಇರ್ತದೆ. ಹಂಗೆ ಆ ಗಿಡ ಭಾಳ ಪಾಟ್ ಹಿಡಿದಿತ್ತು. ಫಂಟಿ ಮುರ್ಕೋತ ಹೋದ. ಎಲ್ಲಿ ಹೋದ್ರೆ ಮುರ್ಕೋತ ಇನ್ನು ಮುಂದಕ್ಕೆ ಹೋದ. ಅವನಿಗೆ ಗೊತ್ತಾಗಿಲ್ಲ, ಕಟ್ಗೆ ಸಿಲ್ಲತ್ತ ಅಂತ ಇದೊಂದು ಹೆಮ್ಮೆ ಇತ್ತು. ಮುರ್ಕೋತ ಹೋದ ತಕ್ಷಣವೇ ಕೆಳಗೊಂದು ಬಾವಿ ಇತ್ತು. ಆ ಮುರೆ ಟೈಮಿನೊಳಗೆ ಕೆಳಗೊಂದು ಬಾವಿ ಇತ್ತು. ಬಾವಿ ಗೊತ್ತಿದ್ದಿಲ್ಲ, ಹಚ್ಚಿಗಿತ್ತು, ಹುಲ್ಲೆಲ್ಲ ಇತ್ತು, ಅವ್ರಿಗೆ ಗೊತ್ತಾಗಿಲ್ಲ. ಅವನಿಗೆ ಮುರೆ ಟೈಮಿನಾಗ ಆ ಫಂಟಿ ಜೋಗ ಬಿದ್ದದ. ಆ ಫಂಟಿ ಪಟ್ಟ ಮುರಿತು. ಗಪ್ಪಂದ ಅದು ಬೇರ್ನೂ ಅಲ್ಲಿದ್ದು. ಆ ಬೇರೆ ಹಿಡ್ಕೊಂಡವ. ಬೇರೆ ಹಿಡ್ತಕ್ಕನವೇ ಕೆಳಗೆ ನೋಡ್ತಾನ. ಅಪ್ರಂಪಾರ್ ಬಾಯಿ ಅದ. ಆನಂತರ ಸೆಕೆಂಡು ಕೆಳಗೆ ಬೀಳ್ತಾ ಅಂತ ಬಕ್ಕಳು ಕೋಶಿ ಮಾಡಿ ಮ್ಯಾಗ ಹಿಳ್ಳಾಸ್ಕೊಂಡು ಮಾಡ್ಯಾನ. ಮ್ಯಾಗ ಬರ್ಬೇಕಂತ ಕೋಶಿ ಮಾಡ್ಯಾನ. ಮ್ಯಾಗ ಬರ್ಬೇಕಂದ್ರೆ ಅದೇ ಯಾವ ಫಂಟಿ ಜಗ್ ಬಿದ್ದನೋ ಅದೇ ಫಂಟಿಗೆ ಸ್ವಲ್ಪ ಮ್ಯಾಗ ಜೇನೊಳಗೆ ಕುಂತಾವಲ್ಲಿ. ಇವಾಗ ಎಪ್ಪ ಸತ್ರ ಹಿಂಗೆ ಅಳ್ಳಾಡ್ದಾಗ ಗಾಬರಿ ಬೀಳೋದ್ರಾಗ ಅದು ಕಡ್ಡಿ ಹತ್ತಿ ಅದು ಸ್ವಲ್ಪ ಏನು ನೋಡಿದ್ದಿಲ್ಲ, ಆ ನೊಣ ಭೀ ಎದ್ದು. ಅದೇ ಸಮಯದೊಳಗೆ ಕೆಳಗೆ ಬಿಡ್ಬೇಕಂತಂತಾನೆ ಆ ಬಾಯಿದೊಳಗೆ ದೊಡ್ಡ ಹಾವದ ಕೆಳಗೆ. ಆ ಬಾಯಿದೊಳಗೆ ಮ್ಯಾಗ ಬರ್ಬೇಕಂತಾನೆ ಮ್ಯಾಗ ನೊಣವ. ಜೀವನ ನಾ ಇರ್ಲಕ್ಕೂ ಆಗಲ್ಲ, ನಾ ಸೈಲಕ್ಕೂ ಆಗಲ್ಲ. ಜೀವನ ಹ್ಯಾಂಗೆ ಮಾಡಲಿಯಪ್ಪ ಅಂತ ಭಾಳ ಪಡ್ಸಿನ. ಅದೇ ಟೈಮ್ನೊಳಗೆ ಅಲ್ಲೇ ಒಂದು ಫಂಟಿದೊಳಗೆ ಒಂದು ಇಲ್ಸಪ್ ಇತ್ತು. ಇಲ್ಸಪಿ ಆಗೇ ಬಂತದು. ಇಲ್ಸಪ್ ಬಂದು ಟುಕ್ ಬಂತು. ಕುಟ್ ಬಂದು ಎಲ್ಲಿ ಜೊಬ್ಬಿದನೋ ಆ ಜೊಬ್ಬಿದ ಫಂಟಿಗೆ ಕಟ್ಲಾಸ ಮಾಡ್ತು. ಕಟ್ಲಾಸ ಮಾಡ್ತು. ಇವಾಗ ಚೋಚು ಅಂತಾನೆ. ಚೋ ಅಂದ್ರೆ ಅಂಜಲ್ಲದು. ಚೋಚು ಅಂತಂಗೆ ಅಂಜಲ್ಲದು. ಆದರೆ ಅವ ಏನು ಮಾಡ್ದ, ಇದು ಬಿಡಲ್ಲ ಅಂತ ತಿಳ್ಕೊಂಡು ಸ್ವಲ್ಪ ಜೊಗಾಸ್ ಹೊಡೆದ. ಇವ್ನು ಮೈ ತುಂಬ ಜೇನು ತುಂಬ ಹರಿಬಿದ್ದವ. ಕೆಳಗೆ ಹಾವದ, ಬಾವಿ ಅದ, ಬಾವಿದಾಗ ನೀರಿಲ್ಲ. ಕೆಳಗೆ ಬಿದ್ದ, ಕೆಳಗೆ ಹಾವು ಬಿಡಲ್ಲ. ಮ್ಯಾಗೆಲ್ಲ ತಾಕತ್ತಿಲ್ಲ. ಮ್ಯಾಗಿನ ಎಲ್ಲ ಈ ಜಗದಾಗ ಏಸು ನೊಣ ಇದ್ದು ಆ ನೊಣ ಇವನಿಗೆ ಹರಿಬಿದ್ದವ. ಮ್ಯಾಗ ಇಲ್ಸಪ್ಪದ ಫಂಟಿ ಕಟ್ ಮಾಡತ್ತದ. ಇವಾಗ ಸೈಲಕ್ಕೂ ಬರಲ್ಲ, ಇವಾಗ ಇರ್ನೋಗೂ ಬರಲ್ಲ. ಆದ್ರೆ ಅಂಥ ತಪ್ಪಲಿದಾಗೂ ಅವನ ಕಡ್ಡಿಗೆ ಹೋಗಿ ಏನು ಮಾಡ್ತಂದ್ರೆ ಆ ಜೇನುಗಡ್ಡಿ ಇತ್ತಲ್ಲ, ಆ ಜೇನುಗಡ್ಡಿ ಟಕ್ಕ ನಟ್ಟದು. ಆ ನಟ್ಟಿ ಆ ಹನಿ ತುಪ್ಪ ಕಡ್ಡಿತ್ತು. ಆ ನೆಟ್ಟಕ್ಕೆ ಎಲ್ಲಿದ್ದನೋ ಆ ಬೈದಾಗ ಟಕ್ಕು ಬೈದಾಗ ಬೀಳತಿದ್ವಿ. ಅವನು ಪೂರಾ ಬಾಯಿ ಬೆಳಗಾಗಿತ್ತು. ಅವನಿಗೆ ಬೆವರು ಬಿಟ್ಟು ಸಾಕಾಗಿತ್ತು. ಈಗೋ ಆಗೋ ಬಿಟ್ಬಿಡ್ತದ ಫಂಟಿ. ಆಗಿನ ಟೈಮ್ನಾಗ ಆ ಜೇನುತುಪ್ಪ ಬೈದಾಗ ಬೀಳತಿತ್ತು. ಇವನಿಗೆ ಹನಿ ಕೆಳಗೆ ಬೈದಾಗ ಬೀಳೋ ಟೈಮ್ನೊಳಗೆ ಇವನಿಗೆ ಎಂಥ ಆನಂದ ಅನಿಸ್ತಂತ ಕೇಳಿದ್ರೆ ಆ ಸ್ವರ್ಗೆ ಇಲ್ಲದ ಅನಿಸ್ತು. ಕೆಳಗೆ ಹಾವದ, ಮ್ಯಾಗ ಇಲ್ಸಪ್ಪತ್ತು ಕಟ್ ಮಾಡದ ಫಂಟಿ. ಮೈ ತುಂಬ ನೊಣ ಹರಿಬಿದ್ದವ.
ಜೀವನ ಈಗೂ ಆಗ ಗೊತ್ತಿಲ್ಲ, ಮೈದ ತಾಕತ್ತಿಲ್ಲ, ಶಕ್ತಿ ಹೋಗ್ಯದ. ಆದ್ರೆ ಅಂಥ ಸಮಯದಾಗೂ ಜೇನುತುಪ್ಪ ಬೈದಾಗ ಬಿದ್ದನಾಗಿವ ಎಲ್ಲ ಮರ್ತು ಹೋಯ್ತನ ಕಷ್ಟ. ಅದು ಇದು ಎಂಥ ಚಂದ ಅದಲ್ಲ, ಇಟ್ಟು ಸ್ವರ್ಗದ ಅಂತಾನ. ಹಂಗೆ ನಮ್ಮ ಜೀವನದೊಳಗೆ ನಾವು ಸಮರ್ಥ ಎದಕ್ಕಂಬರಿ, ಸಮರ್ಥ ಅಂಬ ತೀಜೆ ಇಲ್ಲ ಇಲ್ಲಿ. ಇದು ಮೋಹ ನಮಗೆ ಹಿಂಗಾಗಿ ಅಂತ ಕೇಳಿದ್ರೆ ಕೆಳಗೆ ಅಜಗರ ಹಾವಿಗೆ ನೋಡಿದ್ರೆ ನಾವು ಏನು ಆಗೋಣ, ನಮಗೆ ಮ್ಯಾಗ ಇಲ್ಜ ಕಟ್ ಮಾಡೋದ, ನಾವು ಭಯದಾಗ ಬಿದ್ದರೂ ಔಟ್ ಆಯ್ತೇವಿ, ಮತ್ತೆ ಎಂದು ಬರಲಿ ಅಂತ ಅದು ಭೀ ಗೊತ್ತದ. ಕರ್ಕೆ ನಾವು ಮರ್ತೋಗಿದ್ದೇವೆ. ಸಣ್ಣ ಮಗ ಹ್ಯಾಂಗೋ ಈ ಮಹಾರೂಪಿಗೆ ನೋಡಿ ನಾವು ಹಂಗೆ ಕಳೆದೋಗಿದ್ದೇವೆ ಜೀವನದೊಳಗೆ. ಇದು ಸಮರ್ಥ ಹೆಂಗೆ ಅನ್ಸ್ಕೊತೀಯಪ್ಪ? ಸಮರ್ಥ ಹೆಂಗೈತಿ? ಸಮರ್ಥ ಆಗಲ್ಲ ಸಾಧ್ಯನೇ ಇಲ್ಲ ಇರೋದು, ಸಮರ್ಥ ಸಾಧ್ಯನೇ ಇಲ್ಲ ಒಳಗೆ. ಇದು ಮಹಾರೂಪ ಹಿಂಗದಂತ ಕೇಳಿದ್ರೆ ಇವತ್ತು ಭಾಳ ಅಪರೂಪದ ನಮ್ಮ ಎಲ್ಲರಿಗೆ. ಆದರೆ ಇದು ಒಂದು ನಾಟಕದ, ಇದೊಂದು ನೆಳ್ಳದ, ನೆಬಿಟ್ಕೊರಿ ಸಂಸಾರ ನೆಳ್ಳದ. ಇದು ನೆಳ್ಳಿಗೆ ನೆಳದಾಗ ಕೆಳ ನಿಂತು ನಾವು ಜೀವನದೊಳಗೆ ಏನೂ ಅಲ್ಲ ಬರಲಿಕ್ಕೆ ನಾ ಸಮರ್ಥ ಇದ್ದ ಸಮರ್ಥ ಸಾಧನೆ ಮಾಡಿದ್ದೇವಿಲ್ಲ. ಯಾರನ್ನೂ ಈ ಒಳಗೆ ಮಾಯರೋಗಳೊಳಗಿದ್ದ ಸಮರ್ಥ ಅನ್ಸ್ಕೊಂಡಿಲ್ಲ, ಅನ್ಸ್ಕೊಳ್ಳೋ ಸಾಧ್ಯನೇ ಇಲ್ಲ. ಇದು ಯಾರಿಗೆ ಸಮರ್ಥ ಮಾಡ್ಲಾಕ ಸಾಧ್ಯನೇ ಇಲ್ಲ. ಇದು ಬೀಸ್ತಾ ಇರ್ತದೆ. ಯಾವನೇನು ಹುಟ್ಟಿಲ್ಲ, ಎಲ್ಲನೂ ಬೀಸಿರಿದು. ಹಾಂ, ಇದಕ್ಕೆ ಬಿಟ್ಟು ಯಾವ ಪರಿ ಹೋಗ್ಯನೋ ಅವ ಪರಮುಕ್ತಿ ಪಾಲನಾಗೇನ ಸಮರ್ಥ ಆಗ್ಲಾಕ ಸಾಧ್ಯ ಅದ. ಆದರೆ ಸಮರ್ಥ ಎದಕ್ಕಂತೇವೆ ಅಂತ ಕೇಳಿದ್ರೆ ಅದ್ರ ಬಟ್ಟಿಗೆ ನಮಗೆ ಬಿಟ್ಟಿಲ್ಲ. ಇವತ್ತು ನಾವೆಲ್ಲ ಜಗದಾಗ ಇದ್ದಂಥ ಮಂದಿ ಹೆಂಡ್ರ ಮಕ್ಕಳು ಬಿಟ್ಕೊಟ್ಟು ಹಿಡ್ದಾಗ ಕೊಡೋನು ಆಗಲ್ಲ. ನಾವೆಲ್ಲ ಕಾರ್ಯ ಬಿಟ್ಟು ಕೆಲಸ ಬಿಟ್ಟು ಮಾಡೋದಾಗಲ್ಲ. ಆದರೆ ಜೀವನದ ಸಮರ್ಥ ಆದ ಕಾರ್ಯ ಎದಕ್ಕೆ ಬೇಕಂತ ಕೇಳಿದ್ರೆ ಇದು ಯಾರಿಗೂ ಪುಣ್ಯ ಅದು, ಯಾರು ಗುಳುವ ಪುಣ್ಯ ಅದು, ಹಿರುಗಳ ಪುಣ್ಯ ಅದು, ತಾಮಣಿ ಪುಣ್ಯ ಅದು. ಆ ಪುಣ್ಯದ ಬಲದಿಂದ ಜೀವನದಾಗ ನಮ್ಗೆ ಅಜ್ಞಾನ ಹೋಗಿ ಜೀವನದಾಗ ಸ್ವಲ್ಪ ಸುಜ್ಞಾನ ಬರ್ತದೆ. ಸುಜ್ಞಾನದಿಂದ ಜೀವನದಾಗ ಅನುಭವ ಐತದ. ಅನುಭವದಿಂದ ನಮಗೆ ಜೀವನದಾಗ ಅಜ್ಞಾನ ಹೊಡೆದೊಳಿಸಿ ಜ್ಞಾನ ಪ್ರಾಪ್ತಿ ಇರ್ತದೆ. ಜ್ಞಾನ ಪ್ರಾಪ್ತಿಯಿಂದ ನಮ್ಮ ಜೀವನದಾಗ ನಾವು ಸತ್ಸಂಗ ಅಧ್ಯಾತ್ಮ ಮಾಡ್ತಾ ಇರ್ತೇವೆ. ಪರಮಾತ್ಮನ ಇದ್ದೀಯಪ್ಪ, ಪರಮಾತ್ಮನ ಇದ್ದಿ ತಿಳ್ಕೊಂಡು ನಾವು ಯಾವಾಗ ಅವ್ನ ಧ್ಯಾನದಾಗ ನಾವು ಇರ್ತಿರ್ತೇವೋ ಅಂತರಾತ್ಮವನ್ನ ನೆನೆಸ್ಕೊತ ಮ್ಯಾಗ ಕಾವಿ ಇಲ್ಲ, ಅದರ ಒಳಗೆ ಕಾವಿ ನಮ್ಮ ಜೀವನದೊಳಗೆ ಅಧ್ಯಾತ್ಮದಿಂದ ನಮ್ಗೆ ಯಾವಾಗ ಪರಮಾತ್ಮನ ಇದ್ಯಪ್ಪ ನೀ ಇದ್ದಿ ಅಂತ ಜಗತ್ತದ ಅಂತ ತಿಳ್ಕೊಂಡು ನಾವು ಎಲ್ಲ ನಮ್ಮ ಮಾಡುವ ಕಾರ್ಯಗಳಿಗೆ ನೀ ಇದ್ದಿ ಅಂತ ತಿಳ್ಕೊಬೇಕು. ಯಾಕಂತ ಕೇಳಿದ್ರೆ ನಾ ಯಾರಿಗೂ ನಮ್ಮಲ್ಲಿ ಏನು ಬೇದೋ, ನನ್ನ ಕಣ್ಣ ಏನು ಕಾಣತ್ತದೋ, ನನ್ನ ಕಣ್ಣಿಗೆ ಏನು ಕಾರ್ಯ ಮಾಡಿದ್ನೋ ಆ ಕಾರ್ಯದಾಗ ನೀ ಇದ್ಯಪ್ಪ, ನೀ ಇಲ್ಲದೆ ಜಗತ್ತಿಲ್ಲ ಅಂತ ತಿಳ್ಕೊಂಡು ನಾವು ಯಾವಾಗ ತನುಮನ ಧನದಿಂದ ಯಾವಾಗ ನಾವು ಅರ್ಪಣೆ ಐತೇವೋ ಅಲ್ಲಿ ಸ್ವಲ್ಪ ಸಮರ್ಥ ಆಗ್ಲಾಕ ಸಾಧ್ಯ ಅದ. ಸಮರ್ಥ ಆಗಿ ನಾವು ಮೆಲ್ಲನೂ ಸಾಧ್ಯ ಅದ. ಹಾಗೆ ನಾವು ಜೀವನದ ಹಾಗೆ ಆಗಿದ್ದೇವೆ. ಸಮರ್ಥದ ವಸ್ತು ಜೀವನದಾಗ ಏನಂತ ಕೇಳಿದ್ರೆ ಒಂದೇ ವಸ್ತು, ಅದು ಮುಖ್ಯವಾದ ವಸ್ತು. ಯಾಕೆ ಮಾನವನ ಮುಖ್ಯ ಭಕ್ತಿ ಕಾರಣ ಸಮರ್ಥ ವಸ್ತು. ನಾವು ಅಜ್ಞಾನದಿಂದ ನಾವು ಏನು ಮಾಡೋದಾಗಲ್ಲ. ಸಮರ್ಥ ಆಗ್ಬೇಕಾದ್ರೆ ನಾವು ಹಂಗಾರ ಭಕ್ತಿ ಮಾಡಿರಿ, ಭಕ್ತಿ ಮಾಡಿ ಸಮರ್ಥ ಆಗ್ಬೇಕಾದ್ರೆ ಜೀವನೊಳಗೆ ನಂದಿಲ್ಲ. ಯಾಕೆ ಜಗದಾಗ ಸಮರ್ಥ ಅನ್ಸ್ಕೊಂಡ್ರು ಅಂತ ಕೇಳಿದ್ರೆ ಯಾರೇ ಅನ್ಸ್ಕೊಂಡ್ರು? ಗೌತಮ ಬುದ್ಧ, ಮಹಾವೀರ, ಯೇಸು ಕ್ರಿಸ್ತ, ಇವತ್ತಿನ ರಾಮಕೃಷ್ಣ ಪರಮಹಂಸ, ಸ್ವಾಮಿ ವಿವೇಕಾನಂದಾಗಲಿ, ಶ್ರೀಕೃಷ್ಣ ಪರಮಾತ್ಮ ಆಗಲಿ, ರಾಜಾರಾಮ್ ಪರಮ ಆಗಲಿ, ಇವತ್ತು ಭಾಳಷ್ಟು ಮಂದಿ ಆದ. ಆದರೆ ಈಗ ಹ್ಯಾಂಗಾರ ಅಂತ ಕೇಳಿದ್ರೆ ಪರೇ ಹೋಗಿರೋರೆಲ್ಲ ಪರೇ ಹೋಗಿ ಇದು ಒಂದು ಸಮರ್ಥಿಸ್ಕೊಂಡು ತಾಕತ್ತು ಬಂದದ. ಆದರೆ ಇದರೊಳಗಿದ್ದು ಯಾರಿಗೂ ಶ್ರೇಷ್ಠ ಅನ್ಸ್ಕೊಂಡಿಲ್ಲ. ಯಾಕೆ ಅಂತ ಕೇಳಿದ್ರೆ ಸಾಕ್ಷಾತ್ ಭಗವಂತ ರಾಜಾರಾಮ್ ಬಿದ್ದ, ಆದರೆ ಸಂಸಾರಗಿದ್ದು ಏನು ಪಡೆದಿಲ್ಲ. ಅವ್ರಿಗೂ ಒಂದು ಬ್ರಹ್ಮಚರ್ಯ ಪಾಲನೆ ಮಾಡಬೇಕಾಗಿತ್ತು, ಅವ್ರೇನೋ ಒಂದು ತ್ಯಾಗ ಆಗಿತ್ತು. ಸೀತಾಮಾತೆ ಇದ್ರೂ ಭಾಳ ತಪ್ಲಿಕ್ಕೆ ಬಂತು. ಮತ್ತು ಒಂದು ಏಕಾಂತಾಗಿದ್ದೆ ಸಾಧನೆ ಮಾಡಿ ಸಮರ್ಥ ಅನ್ಸ್ಕೊಂಡ್ರು. ಆದರೆ ಅಲ್ಲಿ ಭೀ ಬ್ರಹ್ಮಚರ್ಯನೇ ಕಾಣಿಸ್ತಲ್ಲಿ, ಅಲ್ಲಿ ಭೀ ತಪಸ್ಸೆ ಕಾಣಿಸ್ತು, ಅಲ್ಲಿ ಭೀ ಹೊರಗೆ ಬಂತು, ಅಲ್ಲಿ ಭೀ ಸಾಧನೆ ಬಂತು, ಅಲ್ಲಿ ಭೀ ಒಂದು ನೋಡ್ರಿ ರಾಜನ ಪ್ರಮುಖ 14 ವರ್ಷ ವನವಾಸ ಬಗ್ಸಿದ್ರು. ಬಂದ್ಮೇಲೆ ಮಂದೆ ಮಾತಿಗೆ ಹೆಂಡತಿ ಕಳ್ಸಿಕೊಟ್ರು. ಅಲ್ಲಿ ಭೀ ಬ್ರಹ್ಮಚಾರಿನೇ. ಯಾರಿಗೆ ಸಿಕ್ಕೊಂಡ್ಬಿಟ್ಟಿದ್ದು? ಯಾರಿಗೆ ಸಿಕ್ಕಿಲ್ಲ. ಎಲ್ಲರಿಗೂ ಬೀಸ್ತದ, ಬೀಸದ ಗ್ಯಾರಂಟಿ. ಅವನಿಗೆ ಹೆಂಗೋ ಬೀಸ್ತದ, ಬೀಸದ ಗ್ಯಾರಂಟಿ ಇದೆ. ಯಾರಿಗೂ ಬಿಟ್ಟಿಲ್ಲ, ಬೀಸದ ಗ್ಯಾರಂಟಿ ಬೀಸ್ತದ. ಆದರೆ ಎಂಥೆಂಥರು ಬೀಸಿಲ್ಲ. ಆದರೆ ಬೀಸದಾಗೆ ಫರಕ ಯಾವ ಸ್ವಲ್ಪ ಚೇಂಜ್ ಆಗಿರ್ತಾನೋ ಅವ ಸಮರ್ಥ ಅನ್ಸ್ಕೊತಾನ. ಸಮರ್ಥ ನಮ್ಮ ಶಬ್ದ ಭಾಳ ದೊಡ್ಡದದ ಪುಣ್ಯಾತ್ಮ. ಯಾಕಂತಂದ್ರೆ ಇವತ್ತು ನಮ್ಮ ಸಮರ್ಥ ಬಗೆದಾಗ ಹೇಳ್ರಿ ಅಂತ ಹೇಳಿದರು. ಸಮರ್ಥಾಗಿ ಹೆಂಗೆ ಬಾಳ್ಬೇಕಂತ ಹೇಳಿದ್ರು. ಆ ಮಾತಿಗೆ ಇವತ್ತು ವಿಷಯ ಇತ್ತು. ಸಮರ್ಥಾಗಿ ಬಾಳ್ಬೇಕಾದ್ರೆ ಜೀವನ ಭಾಳ ವಿಚಿತ್ರ ಅದ. ಸಮರ್ಥ ಆಗಿರ್ಬೇಕಾದ್ರೆ ಭಾಳ ವಿಚಿತ್ರ ಅದ. ಸಮರ್ಥ ಎಲ್ಲೂ ಆಗ್ಲಾಕ ಸಾಧ್ಯ ಇಲ್ಲ. ಸಮರ್ಥ ಪರಂಪಿತ ಪರಮಾತ್ಮ ಧ್ಯಾನ ಮಾಡೋ ಸಮರ್ಥದ. ಅವ ನಮಗೆ ಸಮರ್ಥ ಮಾಡೋ ಸಮರ್ಥದ. ಅವ ನಮಗೆ ಅಮೂಲ್ಯ ಮಾಡೋ ಅಮೂಲ್ಯ ಅದ. ನಮಗೆ ಒಂದು ಪವಿತ್ರ ಮಾಡೋ ಪವಿತ್ರ ಅದ. ಅವ ನಮಗೆ ಏನು ಮಾಡ್ತಾನೋ ಅವನೇ ಬಿಟ್ಟಿದ್ದು. ನಾವು ಯಾರೂ ಆಗರಿಲ್ಲ. ನಾವು ಛಾಯೆನ ದಾಡಿ ಬಿಡ್ಬೋದು, ನಾ ಗಂಧ ಹಚ್ಬೋದು, ನಾ ಏನೋ ಮಾಡ್ಬೋದು. ಆದರೆ ಅವ ಮನಸ್ಸಿಗೆ ಬರಲಿಲ್ಲ ನಾವು ಏನೂ ಆಗಲ್ಲ ಸಾಧ್ಯ ಇಲ್ಲ. ನಾವು ಏಟು ಭೀ ಇಲ್ಲಿ ಏಟು ಗಲೀಜಿರಲಿ, ಅದ್ರ ಮನೋಭಾವ ಸುದ್ದ ಇಟ್ಕೊಂಡು ನಾವು ಜೀವನದೊಳಗೆ
ಅರ್ಬಿ ಹರ್ದನಿಗ್ಲಿ ನಾವು ಎಂಥ ಕಲರ್ ಅರ್ಬಿಟ್ಟು ಕೊರಿಬೇಕಂದ್ರೆ ಅವ್ನ ಮನಸ್ಸಿಗೆ ಬಂತ ಜೀವದೊಳಗೆ ಸಮರ್ಥ ಮಾಡ್ತಾನೆ. ಇದು ಪೂರ್ವಜನ ಪುಣ್ಯದ ಮಾತು. ಅವನ ಮನಸ್ಸಿಗೆ ಬರ್ಬೇಕಾದ್ರೆ ಅದ್ರ ನಾವು ಸಮರ್ಥ ಐತಂದ್ರೆ ಭಾಳ ಮುಷ್ಕಿಲ್ ಮಾತದ. ನಮ್ಮ ಅಕರ್ಮ ನಮ್ಮ ಭಾವ ನಮ್ಮ ಸ್ವಭಾವ ಸ್ವಲ್ಪ ಭಾಳಷ್ಟು ನಂದು ಏನಿಲ್ಲಪ್ಪ ನಿಂದೆ ನಂದು ಏನಿಲ್ಲ ಅಂತ ಈ ಕಿಂಕರ್ ಭಾವ ಬಂದಾಗ ಮಾತ್ರ ಅವನಿಗೆ ಅಪರೂಪ ಅಲ್ಲ ಸಾಧ್ಯದ. ಅಂಥ ಭಾವ ನಮಗೆ ಇಲ್ಲೇ ಇಲ್ಲ, ಅಂಥ ಭಾವನೆ ಬೆಳೆಸೇ ಇಲ್ಲ, ಅಂಥ ಸಂಘ ಮಾಡಿಲ್ಲ, ಅಂಥ ಸ್ವಭಾವ ಮಾಡಿಲ್ಲ, ಅಂಥ ನಮಗೆ ಅಂಥ ಭಾವನೆ ನಾವು ಉತ್ಪನ್ನ ಆಗಿಲ್ಲ, ಅಂಥ ಭಾವದ ಉತ್ಪನ್ನ ನಾವು ಕೆಲಸನೇ ಮಾಡಿಲ್ಲ. ಒಂದಿಂದಾಗ ಒಂದು ಸೆಕೆಂಡ್ ನಾವು ಅವನ್ಸಲ ಸೋನ್ಸ್ ಮಾಡಿಲ್ಲ ಅಂದ್ರೆ ನಾವು ಸಮರ್ಥ ಕೆಲಸ ಹ್ಯಾಂಗೆ ಮಾಡ್ತೇವೆ, ನಾವು ಸಮರ್ಥ ಐತೇವೆ ಹ್ಯಾಂಗೆ ಸಾಧ್ಯ ಇಲ್ಲ. ಪುಣ್ಯಾತ್ಮಳೆ ಸಮರ್ಥಮ ಶಕ್ತಿ ಭಾಳ ದೊಡ್ಡದದ. ಈ ಲೋಕದೊಳಗೆ ಯಾವಾಗೂ ನಾವು ಈ ಲೋಕದಾಗ ಅಪರೂಪ ಆಗಿ ಹೋಗ್ಬೇಕಾದ್ರೆ, ಅಪರೂಪ ಆಗಿ ಬಾಳ್ಬೇಕಾದ್ರೆ ಯಾರಿಗೂ ಹಚ್ಕೋಬೇಡ್ರಿ, ನೀ ದೊಡ್ಡರಪ್ಪ, ಹೌದಪ್ಪ, ಹ್ಞೂ ಯಪ್ಪ, ಹಾಂ ಯಪ್ಪ, ಹ್ಞೂ ಮಗ, ಹಾಂ ಯವ್ವ, ಹ್ಞೂ ಎಕ್ಕ, ಹ್ಞೂ ತಂಗಿ, ಹ್ಞೂ ಸಣ್ಣವ, ಹ್ಞೂ ದೊಡ್ಡವ. ಲೋಕದಾಗ ಯಾರನ್ನೂ ಹಚ್ಕೋಬೇಡ. ಕಿಂಕರಾಗಿ ಕೀಳಾಗಿ ಜೀವದೊಳಗೆ ಎಲ್ಲರೂ ದೊಡ್ಡವ ಅನ್ಸ್ಕೊಂಡು ನೀ ಸಣ್ಣವಾಗಿ ಜೀವನದೊಳಗೆ ಕೈ ಜೋಡಿಸಿ ವಿನಯ ಭಾವದಿಂದ ಯಪ್ಪ ನಿದ್ದಿ ಪರಮಾತ್ಮ ಶ್ವಾಸಿಗೆ ನಿದ್ದಿ ಪರಮಾತ್ಮ ಅಂದು ಈ ಭಾವದೊಳಗೆ ಯಾವ ಕಾಲಿತ್ತನೋ ಇವ ಸಮರ್ಥ ಆಗಲ್ಲ ಸಾಧ್ಯದ. ಇದು ಯಾವ ಮಾಡಿದ ಅಂತ ಕೇಳಿದ್ರೆ ಇವತ್ತು ನಮ್ಮ ಕಣ್ಣಿಗೆ ಕಾಣಿಸ್ಬೇಕಾದ್ರೆ ಇದು ತುಳಸಿದಾಸನೂ ಮಾಡಿಲ್ಲ, ಮತ್ತವರು ಬ್ರಹ್ಮಚಾರಿ ಬಂದಿರು. ಅದ್ರ ಸ್ವಲ್ಪ ಇದು ಆ ದಾರಿಗಾಗಿ ಯಾವ ವ್ಯಕ್ತಿ ಇರ್ತಾನೋ ಇಂಥ ಭಾವ ಯಾರು ಬರ್ತದೋ ಸ್ವಲ್ಪ ಅವರಿಗೆ ಈ ಸಮರ್ಥ ಶಬ್ದ ಕೂಡಲ ಸಾಧ್ಯದ. ಸಮರ್ಥ ಶಬ್ದ ಕೂಡ್ತದ ಹೊರತು ಅದಕ್ಕೆ ಬಿಟ್ಟು ಮತ್ತೆ ಯಾರಿಗೂ ಆಗಲ್ಲ. ಭವಿಷ್ಯಕ್ಕೆ ನಾವು ಕಾವ್ಯ ಹಾಕ್ಬೋದು, ನಾವು ಇವತ್ತು ಹಚ್ಬೋದು, ಗಂಧ ಹಚ್ಬೋದು, ನಾವು ಮಡ್ದಾಗ ಕೊಡ್ಬೋದು, ನಾವು ಎಲ್ಲೇ ಕೊಡ್ಬೋದು ಬೆಳಿಕಂದ್ರೆ ಅದ್ರ ಸಂಸಾರ ಮಾಡುತ್ತಾ ಸಮರ್ಥ ಆಗಲ್ಲ ಸಾಧ್ಯ ಇಲ್ಲ. ಸಮರ್ಥ ಅನ್ಸ್ಕೋಬೇಕಾದ್ರೆ ಪರಿಪೂರ್ಣ ಅವ್ನ ಪಾಲಿಗೆ ಬಿದ್ದರೆ ಸಮರ್ಥ ಮಾಡ್ತಾನೆ. ಆದರೆ ನಾವು ಎಲ್ಲ ಮಾಡಿ ಎಲ್ಲ ನೋಡ್ತೇವೆ ಸಮರ್ಥ ಆಗಲ್ಲ ಸಾಧ್ಯ ಇಲ್ಲ. ಸಮರ್ಥವಾದ ತೀಜಿ ನಾವು ಅರ್ಪಣೆ ಮಾಡರಿ ನಾವು ಸಮರ್ಥ ಐತೇವಿ. ಸಮರ್ಥ ಅಂದ್ರೆ ಶಬ್ದ ಸಮರ್ಥ ಅರ್ಥ ಇಲ್ಲ, ಶಬ್ದ ಅರ್ಥ ಇಲ್ಲ. ಅದ್ರ ಜಗದಾಗ ಇದ್ದಂಥ ಕ್ರಿಯೆನೇ ಪೂರ ಸಮರ್ಥ. ಸಮರ್ಥ ಒಂದು ಇದೊಂದು ಶಬ್ದದು ಆ ಶಬ್ದ ಜಗದಾಗ ಇದ್ದಂಥ ವಸ್ತುಗೆ ಒಂದು ಸಮರ್ಥ ಹೆಸರು ಬಂದದ. ಆದರೆ ಆ ತೀಜ್ ನಮಗೆ ಇಲ್ಲೇ ಇಲ್ಲ. ನಾವು ಸೀಮಿತ ಇದ್ದೇವೆ. ಸೀಮಿತ ಜೀವನದೊಳಗೆ ನನ್ನ ಮನೆ, ನನ್ನ ಜಾತಿ, ನನ್ನ ಗೋತ್ರ, ನಾ ಶಾಣೆ, ನಮ್ಮ ರೊಕ್ಕ, ನಮ್ಮ ರೂಪಾಯಿ ಸೀಮಿತ ಅದ. ಸೀಮಿತ ಸಮರ್ಥ ಆಗಲ್ಲ. ಇದು ಅವಧೂತಪುರಪ್ಪ, ಇದು ಕರ್ಸೂತಿಯಪ್ಪ, ಇದು ಶಿಖರಣಿಯಪ್ಪ, ಇದು ಎಸ್ಕೆಯಪ್ಪ, ಇದು ಗುಡ್ಗಪ್ಪ, ಇದು ಇವರಪ್ಪ, ಇದು ಸೀಮಿತ. ಆದರೆ ಭೂಮಿಗೆ ಸೀಮಿತನೂ ಇಲ್ಲ. ಇದು ಇವರು ಅಲ್ಲ, ಭೂಮಿಗೆ ಲೆಕ್ಕ ಇಲ್ಲ. ನಾವಲ್ಲತ್ತೀವಿ ನಮ್ಮ ಸೀಮಿ, ಆದರೆ ಭೂಮಿತಾಗಿಲ್ಲ. ಮತ್ತೊಬ್ಬ ವ್ಯಕ್ತಿಗೆ ಇದು ಸೀಮಿತ, ಅವನಿಗೆ ಸೀಮಿತ ಇಲ್ಲ, ಅದು ಪರಿಪೂರ್ಣ ಒಂದೇ ಅದ. ಯಾವ ಜಗ ಸಂಚಾರ ಮಾಡ್ತಾನೋ ಸಮರ್ಥವಾದ ಸಾಧು ಅವನಿಗೆ ಸೀಮಿತ ಇಲ್ಲ. ಏನಂತಿರಲಿ ಸಾಧು, ಸಮರ್ಥವಾದ ಸಾಧು ಯಾವನೋ ಜಗ ಬರೀತ ಅವನ ಹೆಸರು ತಗೋತಾ ಯಾವ ಸಂಚಾರ ಮಾಡ್ತಾನೋ ಅವನಿಗೆ ಸೀಮಿತ ಇಲ್ಲ, ನಮ್ಗೆ ಸೀಮಿತ ಅದ. ಇದು ನಮ್ಮ ಊರ್ರಿ, ನಮ್ಮ ಅಡ್ಡಿರಿ, ನಮ್ಮ ಕೆರಿರಿ, ನಮ್ಮ ಬಾವಿರಿ, ನಮ್ಮ ನೀರ್ರಿ, ನಮ್ಮ ಹೊಲ ರೀ, ನಮ್ಮ ರೊಕ್ಕ ರೀ, ಇದು ಸೀಮಿತ ಸಮರ್ಥ ಸಾಧ್ಯ ಇಲ್ಲ. ಪುಣ್ಯಾತ್ಮಳೆ ಸಮರ್ಥವಾದ ತೀಜಿ ನಾವು ಸಂಘ ಹಿಡ್ಕೊಂಡ್ರೆ ನಮ್ಮ ಜೀವನದೊಳಗೆ ಸ್ವಲ್ಪ ಶುದ್ಧ ಎಲ್ಲ ಸಾಧ್ಯ ಅದ. ಸಮರ್ಥವಾದ ತೀಜಿ ನಾವು ಒಂದಿಂದ ನಾವು ಧ್ಯಾನಿಸಿಲ್ಲದ್ರೆ ನಾವು ಸಮರ್ಥ ಎಲ್ಲ ಸಾಧ್ಯ ಇಲ್ಲ. ಯಾಕಂತ ಕೇಳಿದ್ರೆ ಜೀವನದೊಳಗೆ ಪಾರಸ್ ಕರೆ ಸೋನೆ ಸಮಾನ, ಸಂತ್ ಕರೆ ಅಪ್ನೆ ಸಮಾನ. ಪಾರಸ್ ಕರೆ ಸೋನೆ ಸಮಾನ, ಸಂತ್ ಕರೆ ಅಪ್ನೆ ಸಮಾನ. ಪಾರಸ್ಕಲ್ ಯಾವಾಗ ಪರಸ್ಕಲ್ಲಿ ಯಾವಾಗ ನಾವು ಕಬ್ಬಿಣ ಹಚ್ತೇವೋ ಬಂಗಾರ ಮಾಡ್ತಾ ಬರ್ತಾ ಅದು ಪಾರಸ್ಕಲ್ ಆಗಲ್ಲ ಅಂತ. ಆದರೆ ಜಗದಾಗ ಯಾರ ವ್ಯಕ್ತಿ ಅಂತ ಕೇಳಿದ್ರೆ ನನ್ನಪ್ಲೆ ಆಗಲಿ ಅಂತ ಯಾರು ಅಂತ ಕೇಳಿದ್ರೆ ಒಂದು ಸಾಧು. ನನ್ನಪ್ಲೆ ಆಗಲಿ ಪರಮಪಿತ ಪರಮಾತ್ಮ ಮುಟ್ಲಿ, ಇವನ ಜೀವನ ಶುದ್ಧ ಆಗಲಿ, ಸಮರ್ಥ ಆಗಲಿ ತಿಳ್ಕೊಂಡು ಗುರುನಾಥನು ಇರ್ತದೆ. ಅದು ಅದ್ಬಿಟ್ಟು ಜಗದಾಗ ಯಾರಿಲ್ಲ. ಒಂದು ಹಂತ ನಾವು ಸಮರ್ಥವಾದ ತೀಸಿಸ್ ಅರ್ಪಣೆಯಾಗಿ ನಾವು ಸಮರ್ಥ ಆಗಿ ಹೋಗ್ಬೇಕಾದ್ರೆ ಇದು ಸಮರ್ಥ ನಮ್ಮ ಒಂದು ಗುರು ಸಿಗಬೇಕು. ನಮ್ಮ ಭಾವನೂ ಹಾಗಿರಬೇಕು, ನಮ್ಮ ಸೇವನೂ ಹಾಗಿರಬೇಕು. ನಮ್ಮಲ್ಲಿ ಆ ರೂಪದ ನಮ್ಮ ಜೀವನ ಯಾವಾಗ ನಾವು ಬೆಳಿತೇವೋ ನಮ್ಮ ಜೀವನ ಧನ್ಯ ಆಯ್ತದ, ಶುದ್ಧ ಆಯ್ತದ. ನಾಳೆಗೆ ಅವನ ಇಚ್ಛಾ ಸಮರ್ಥ ಕುಟುಂಬ ಶಬ್ದ ಕೊಡಿಸೋದು ಅವನ ಇಚ್ಛಾ, ನಮ್ದಿಲ್ಲ. ನಮ್ದು ಯಾವಾಗಲೂ ಇಲ್ಲೇ ಇಲ್ಲ, ನಮ್ಗೆ ಆಗೋದು ಸಾಧ್ಯ ಇಲ್ಲ. ಶಬ್ದಗಳು ಏನು ಕೊಡ್ತಾನೋ ಪರಮಾತ್ಮ ಕೊಡ್ತಾನಂತ. ನಾವು ಹೆಸರು ಡಿಂಕಿ, ಸಂಕಿ, ಮಂಕಿ, ಡುಕ್ಕ, ಮಕ್ಕ, ಡಕ್ಕ, ಮಕ್ಕ ಏನು ಕೊಡ್ತೀವಿ, ಇವೆಲ್ಲ ಲೆಕ್ಕ ಇಲ್ಲ. ಇವು ಯಾವ ಹೋಯ್ತು ಗೊತ್ತಿಲ್ಲ. ಅದ್ರ ಸಮರ್ಥ ಹೆಸರು ಚೇಂಜ್ ಮಾಡ್ತಾನೆ, ಭಾಳ ಚೇಂಜ್ ಮಾಡ್ತಾನೆ. ಬಿಟ್ಕೊ ನಮ್ಮ ಕರ್ಮಲ್ಲಿ ಹೆಸರು ಚೇಂಜ್ ಆಯ್ತು. ಏನ್ರಿ ನಾ ಹುಟ್ಟಿನ ಸಾಯ್ತಾನೆ ಒಂದೇ ಹೆಸರು ಅದ, ಶಾರದವ್ವ. ಆಯಿ ಉಮ್ಮರ್ ಮೇ ಆಯಿ ಬಂತ ಹೋಯ್ತದ ಹೆಸರು. ಉಮ್ಮರ್ ಮೇ ಚೇಂಜ್ ಆಯ್ತಾವ. ಇದು ಅವಾಗ ಚೇಂಜ್ ಮಾಡಿ ಚೇಂಜ್ ಆಯ್ತು, ನಮ್ಮನ್ನ ಚೇಂಜ್ ಆಗಲ್ಲ. ನಾವು ಬಾಲ್ಯ ಹೊಸದವ್ನಿಗೆ ಆಯಿ ಅಂದ್ರೆ ಹುಚ್ಚಿದ್ದೇನೋ ನಂಗೆ ಆಯಿ ಅಂತ. ಈಗ ಹೆಂಗಂತೀರಿ ಉಮ್ಮರ್ ದಿನ ಬಾಲ್ಯ ವ್ಯವಸ್ಥೆ ನಂಗೆ ಆಯಿ ಅಂದ್ರೆ ಇರ್ತವೆ ಅನ್ಕೊಡ್ತಾವೆ, ಬೈತಾವ ಭಾಳ ಮಂದಿ.
ಹಿಂಗೆ ಒಂದು ಸಮಯ ಮೇಲೆ ಅವ ಮಾಡ್ರೆ ನಮ್ಮ ಹೆಸರು ಸಿಗಲತ್ತ, ನಮ್ಮ ಹೆಸರನ್ನ ಇಟ್ಕೊಂಡು ನಮ್ಮ ಹೆಸರು ಏನು ಬರೋಕ್ಕಿಲ್ಲ. ನಾವು ಇಟ್ಕೊಂಡು ಹೆಸರು ಯಾವಾಗ ಮುಳುಗುತ್ತೆ ಅದು ಗೊತ್ತಿಲ್ಲ. ನಾವು ಇಟ್ಕೊಂಡು ಹೆಸರು ಮುಳುಗತ್ತದ, ಬರೇ ಮುಳುಗತ್ತದ. ಅದ್ರ ಅವ ಮಾಡಿದ ಹೆಸರು ಯಾವನು ಸದಾಬರಿ ಚೈತನ್ಯ ಸ್ವರೂಪದ. ಏನು ಖರೆ ಸುಳ್ಳದ್ರಿ? ಅವ ಮಾಡಿದ ಹೆಸರು ಸಹಿಸುತ್ತದ. ಬಾಲ್ಯವಸದಾಗ ಪುರುಗಳು ಅಂತಾವ, ಯವನ ವಯಸ್ಸದಾಗ ಹೆಣ್ಮಗಳು ಅಂತಾವ, ಗಣಸ ಮಗ ಅಂತಾವ, ಹೆಣ್ಮಗು ಅಂತಾವ, ಮುಪ್ಪಿನ ವಯಸ್ಸಾಗ ಮುದುಕರು ಅಂತಾವ, ಮುದುಕಿ ಅಂತಾವ. ಆದ್ರೆ ಅವ ಮಾಡಿದ ಹೆಸರು ಅದು, ಅವ ಇಕ್ಕಿನ ಹೆಸರು ಅದು. ನಾವು ಮಾಡಿದ ಹೆಸರು ಎಲ್ಲದು? ನಾವು ಇಕ್ಕಿನ ಹೆಸರು ಅದ ಏನ್ರಿ? ನಾವು ಹೆಸರು ಇಕ್ಕಿನ ಹೆಸರಿಲ್ಲ. ನಾವು ಇವತ್ತು ಇಂಥ ಈ ಪುರುಗಳ ಮುದುಕಿ ಅಂದ್ರೆ ಕಲ್ತೋಗ್ತಾವೆ, ಹಚ್ಕೊಂಡು ಹೊಡೆದು ತಲೆ ಹೊಡೆದು. ಯಾವನ್ ಟೈಮ್ನಾಗ ನೀವು ಪೂರಿ ಅಂದ್ರೆ ಯಾಕೋ ನಾವು ಪೂರಿ ಕಾಣ್ತಾ ಅಂತಾವ. ಆದ್ರೆ ಯಾವ ಟೈಮ್ನಾಗ ಅವಾಗ ಕುಡ್ದ ಹೆಸರು ಅಂದ್ರೆ ಆ ಹೆಸರು ಯಾರನ್ನೂ ಹೆಸರು ತಪ್ಪಿಸ್ಲ ಸಾಧ್ಯ ಇಲ್ಲ. ಅದು ಪರಿಪೂರ್ಣ ಇರ್ತದ. ನಮಗೆ ನಿಮಗೆಲ್ಲ ಕಲ್ಯಾಣ ಮಾಡವ, ಉದ್ಧಾರ ಮಾಡವ ಆ ಸಮರ್ಥ ಭಗವಂತನ ಅವನ ಪಾಲಿಗೆ ಬಿದ್ದರೆ ನಾವು ಉದ್ಧಾರ ಇರ್ತೇವೆ. ಇದರಿಲ್ಲ ಸಾಧ್ಯ ಇಲ್ಲ. ಇವತ್ತಿನ ಮಾಡಿದಾಗ ಹೊತ್ತಾಗಿದ್ದೆವು. ತಾವೆಲ್ಲ ಸದಾ ಮುಕ್ತಿವಂತರಾಗ್ರಿ, ಶಕ್ತಿವಂತರಾಗ್ರಿ. ಪರಮಪಿತ ಪರಮಾತ್ಮ ಎಲ್ಲ ಲಿಂಗ ಸಿದ್ಧಲಿಂಗ ಸಿದ್ದರಾಮ ನಮ್ಮ ಎಲ್ಲರ ಮನೆಯೊಳಗೆ ನಂದಾದೀಪ ಗುರಿಲಿ. ಸರ್ವೇ ಜನ ಸುಖನೇ ಭವಂತು. ಎರಡು ಮಾತಿಗೆ ಇವ್ರಂಗೆ ಕೊಡ್ತೀನಿ. ಶರಣೋ ಶಂಕರ ಶ್ರೀಲಿಂಗೇಶ್ವರ ಮಹಾರಾಜ್ ಕಿ ಜಯ. ಜಯ ಜನಮ ಪಾರ್ವತಿಪತಿ ಶಿವಹರ ರಮಾದೇವ. ಶ್ರೀಕೃಷ್ಣ ಗೋವಿಂದ ಹರೇ ಮುರಾರಿ. ಹೇ ನಾಥ ನಾರಾಯಣ ನಮೋ ವಾಸುದೇವ. ಹೇ ನಾಥ ನಾರಾಯಣ